ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 12ನೇ ತಾರೀಕು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಸೂರ್ಯಗ್ರಹಣ ಬಂದಿರೋದ್ರಿಂದ ಈ ರಾಶಿಯವರ ಜೀವನದ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತದೆ. ಗ್ರಹಗಳು ಹಾಗೂ ನಕ್ಷತ್ರಗಳ ಬದಲಾವಣೆಗಳು ಮನುಷ್ಯರ ಜೀವನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತರುತ್ತದೆ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ದೂರ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಈ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಸೂರ್ಯಗ್ರಹಣ ಈ ಪರಿಹಾರವನ್ನು ಮಾಡಬೇಕು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಜಾಸ್ತಿ ಆಗುತ್ತೆ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ವಿಶೇಷವಾಗಿ ನಕ್ಷತ್ರಗಳು ಮತ್ತು ಜೀವನದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳೋಕೆ, ಸಾಮರ್ಥ್ಯವನ್ನು ಪಡೆದುಕೊಳ್ಳೋಕೆ ಈ ರಾಶಿ ಚಕ್ರದವರಿಗೆ ಜ್ಯೋತಿಷದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾವಣೆಯು ಅದೃಷ್ಟವನ್ನು ಬದಲಾಯಿಸುತ್ತದೆ ಎಂದು ತಿಳಿಸಲಾಗಿದೆ. ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಬರುತ್ತದೆ, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತೀರಾ, ಅದೇ ರೀತಿ ಮಹತ್ವದ ಒಂದು ಬದಲಾವಣೆಗೆ ಈ ರಾಶಿಯವರು ಸಾಕ್ಷಿಯಾಗುತ್ತಾರೆ. 2026 ಈ ಒಂದು ವರ್ಷದ ಸಂಪೂರ್ಣವಾದ ಒಂದು ವಿಶೇಷವಾದ ಸೂರ್ಯಗ್ರಹಣವು ಅಷ್ಟೇ ಅಲ್ಲದೆ ಇದು ಅತ್ಯಂತ ಕೊನೆಯ ಗ್ರಹಣವಾಗಿದ್ದು ಈ ರಾಶಿಯವರಿಗೆ ಒಂದು ಜೀವನದಲ್ಲಿ ಒಂದು ಲಾಭವನ್ನು ತಂದುಕೊಡುತ್ತೆ, ಸಾಮರ್ಥ್ಯವನ್ನು ತಂದುಕೊಡುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. 12ನೇ ತಾರೀಕು ಸಂಭವಿಸುತ್ತಿರ್ತಕ್ಕಂಥ ಈ ಸೂರ್ಯಗ್ರಹಣ ಈ ರಾಶಿಯವರಿಗೆ ಅದೃಷ್ಟ ಮತ್ತು ಕಾಲಿಟ್ಟ ಕಡೆಯೆಲ್ಲ ಹಣದ ಸುರಿಮಳೆಯನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ, ರಾಜಯೋಗ ಪ್ರಾಪ್ತಿಯಾಗುತ್ತೆ, ಯಶಸ್ಸಿನ ಸುರಿಮಳೆ ಆಗುತ್ತೆ. ಈ ರಾಶಿಯವರಿಗೆ ಶ್ರೀಮಂತರಾಗೋದನ್ನು ಯಾರಿಂದ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಮೊದಲನೇ ರಾಶಿ ಮೇಷರಾಶಿ ಮತ್ತು ಕುಂಭರಾಶಿ. ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರುವಂತಹ ಗ್ರಹಣದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ, ಧೈರ್ಯವನ್ನು ತಂದುಕೊಡುತ್ತೆ, ಕಷ್ಟಗಳಿಂದ ಪರಿಹಾರವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಪ್ರತಿ ಕಾರ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ಪಡೆದುಕೊಳ್ಬಹುದು. ಈ ಗ್ರಹಣ 12ನೇ ತಾರೀಕಂದು ಸಂಭವಿಸ್ತಾ ಇರೋದ್ರಿಂದ ಈ ಒಂದು ಸೂರ್ಯಗ್ರಹಣದಿಂದ ನಿಮ್ಮ ಜೀವನದಲ್ಲಿ ಗ್ರಹಗಳ ಸಂಚಾರವು ಹೊಸ ಭರವಸೆ, ಹೊಸ ಅವಕಾಶ, ಹೊಸ ಆರಂಭದ ಸಂಕೇತವಾಗಿರುತ್ತೆ. ನಿಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು, ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು, ಹೊಸ ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಮಹತ್ವಪೂರ್ಣದಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ, ನಿಮ್ಮ ಸೋಲುಗಳೆಲ್ಲ ದೂರವಾಗುತ್ತೆ, ಸಫಲತೆಯನ್ನು ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ ಎರಡೂ ರಾಶಿಯವರು ಬರಮಾಡ್ಕೊಳ್ತಾರೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ, ಹೊಸ ಆದಾಯದ ಅವಕಾಶಗಳು ಸಿಗುತ್ತೆ. ಜ್ಯೋತಿಷದ ಪ್ರಕಾರ ಉಲ್ಲೇಖಿಸುತ್ತಿರುವಂತೆ ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗಿ ಯಶಸ್ಸಿನ ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. 2026 ಆಗಸ್ಟ್ 12 ಸಂಪೂರ್ಣವಾದ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಪರಿಹಾರ ಜ್ಯೋತಿಷ ದೃಷ್ಟಿಯಿಂದ ವಿವರಣೆಯ ಗೋಚಾರದ ಪ್ರಕಾರ ಹೆಚ್ಚು ಶುಭ ಫಲವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಇನ್ನು ಮುಂದೆ ಸೋಲಿಗೆ ಜಾಗ ಇರೋದಿಲ್ಲ, ಕಷ್ಟಗಳು ಬರೋದಿಲ್ಲ. ಮುಂದಿನ ರಾಶಿ ಮಿಥುನ ರಾಶಿ ಮತ್ತು ವೃಷಭ ರಾಶಿ. ಎರಡೂ ರಾಶಿ ಚಕ್ರದವರಿಗೆ ಅದೃಷ್ಟದ ಒಂದು ಸುರಿಮಳೆಯಾಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ, ಆಫೀಸ್ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ, ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ, ನಿಮ್ಮ ಬಹು ತಿಂಗಳುಗಳ ಕನಸು, ಬಹು ವರ್ಷಗಳ ಆಸೆಗಳು ಸಂಪೂರ್ಣವಾಗುತ್ತೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ, ಶಾಂತಿ ನೆಲೆಸುತ್ತದೆ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರು ಸೂರ್ಯ ದೇವನಿಗೆ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಕಂಕಣ ಬಗೆ ಕೂಡಿ ಬರುತ್ತೆ. ಆ ಮಂತ್ರ ಯಾವುದು, ಯಾವೆಲ್ಲ ರಾಶಿಯವರು ಯಾವ ರೀತಿ ಪರಿಹಾರ ಮಾಡಬೇಕು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನ ಇನ್ನು ಮುಂದೆ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ, ಅದೃಷ್ಟದ ಸಂಕೇತವಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಿಳೆಯರು ಅಂದರೆ ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು, ಏನು ಮಾಡಬಾರದು, ಉಪಯುಕ್ತವಾದ ಮಾಹಿತಿ ಇದರಲ್ಲಿದೆ. ಖಂಡಿತವಾಗಿ ಗ್ರಹಣ ಗೋಚರವಾಗುವ ಪ್ರದೇಶ ಯಾವುದು, ಯಾವ ಸಂದರ್ಭದಲ್ಲಿ ಗ್ರಹಣ ಗೋಚರವಾಗುತ್ತೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು, ಭಯಗಳು, ಆತಂಕಗಳು ಇನ್ನು ಮುಂದೆ ದೂರವಾಗ್ತಾ ಹೋಗುತ್ತೆ. ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ. ಒಟ್ಟಾರೆಯಾಗಿ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ ಒಂದು ಮಹಾಶಿವನ ಅನುಗ್ರಹ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ, ಶನಿದೇವನ ಸಂಪೂರ್ಣವಾಗಿರುವಂತಹ ಅನುಗ್ರಹದ ಮೂಲಕ ಪ್ರತಿ ಕಷ್ಟಗಳಿಂದ ಹೊರಗೆ ಬರ್ತೀರಾ. ಈ ಸಂಪೂರ್ಣವಾದ ಸೂರ್ಯಗ್ರಹಣದ ದಿನವು ನಿಮ್ಮ ಜೀವನದಲ್ಲಿ ಆಗಸ್ಟ್ 12ನೇ ತಾರೀಕಂದು ಶ್ರೀ ಪರಾಭವ ನಾಮ ಸಂವತ್ಸರ ಆಷಾಢ ಮಾಸ ಗ್ರೀಷ್ಮ ಋತು ದಕ್ಷಾಯಣ
ಕೃಷ್ಣ ಪಕ್ಷದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣದ ಅಮಾವಾಸ್ಯೆ ದಿನ ಬುಧವಾರದಂದು ಸಿಂಹ ರಾಶಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು ಕೊನೆಯ ಸಂಪೂರ್ಣ ಗ್ರಹಣವಾಗಿರುವುದರಿಂದ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತೆ. ಸೂರ್ಯಗ್ರಹಣ ಪ್ರಪಂಚದಾದ್ಯಂತ ಹಲವಾರು ಭಾಗದಲ್ಲಿ ಗೋಚರಿಸುತ್ತದೆ. ಆದರೆ ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೆಚ್ಚು ಒಂದು ಸಂತೋಷವನ್ನು ಬರಮಾಡ್ಕೊಳ್ಬೇಕಂದ್ರೆ ಗ್ರಹಣದ ಸಮಯದಲ್ಲಿ ದಾನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಅದರಲ್ಲಿ ಕೂಡ ಗ್ರೀನ್ಲ್ಯಾಂಡ್ ಭಾಗಗಳು, ಐಸ್ಲ್ಯಾಂಡ್ ಅಥವಾ ಉತ್ತರ ಭಾಗಗಳಲ್ಲಿ, ಪೋರ್ಚುಗಲ್ ಕೆಲವು ಭಾಗಗಳಲ್ಲಿ ಗ್ರಹಣ ಕಾಣಿಸಿಕೊಳ್ಳುತ್ತದೆ. ಗ್ರೀಸ್ ಮತ್ತು ಇಟಾಲಿ, ಗ್ರೀಸ್, ಟರ್ಕಿ, ಯುರೋಪಿಯಾ, ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದ ಮುಂತಾದವು ಭಾಗಗಳಲ್ಲಿ ಈ ಒಂದು ಅನೇಕ ದೇಶದಲ್ಲಿ ಗೋಚರಿಸುತ್ತದೆ. ಭಾರತದಲ್ಲಿ ಗೋಚರಿಸುತ್ತದೆಯೇ? ಭಾರತೀಯ ಕಾಲಮಾನ ಪ್ರಕಾರ ಈ ಒಂದು ಗ್ರಹಣದ ಸಮಯ, ಗ್ರಹಣವು ಆರಂಭವಾಗುವಂಥದ್ದು ಸಂಜೆ 5ರಿಂದ 58 ನಿಮಿಷಕ್ಕೆ, ಗರಿಷ್ಠ ಗ್ರಹಣದ ಸಂಜೆ 7 ಗಂಟೆಯವರೆಗೆ ಇರೋದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣ ಅತ್ಯಂತ ರಾತ್ರಿ ಸುಮಾರು 8 ಗಂಟೆಗಳು 2 ನಿಮಿಷಗಳ ಕಾಲ ಮಧ್ಯರಾತ್ರಿಯಲ್ಲಿ ನಡೆಯುವಂಥದ್ದು. ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯನ ಗ್ರಹಣ ಹಿಡಿಯೋದ್ರಿಂದ ಇಲ್ಲಿ ಸೂರ್ಯನ ಒಂದು ಸ್ಥಾನ ಬದಲಾವಣೆ ಇರೋದ್ರಿಲ್ಲ. ಅಸ್ತಮನ ಆಗಿರ್ತಕ್ಕಂತಹ ಸೂರ್ಯನಿಗೆ ಯಾವುದೇ ರೀತಿಯ ಜಾತಕದಲ್ಲಿ ಸೂತಕ ಇರೋದಿಲ್ಲ. ಅದೇ ರೀತಿ ಗ್ರಹಣದ ಪ್ರಭಾವ ನಿಮ್ಮೆಲ್ಲರ ಜೀವನದ ಮೇಲೆ ಯಾವುದೇ ರೀತಿ ಪ್ರಭಾವವನ್ನು ಕೂಡ ಬೀರೋದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಈ ಗ್ರಹಣಗಳು ಕತ್ತಲನ್ನು ನಿರ್ಮಿಸಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕತ್ತಲೆಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಮುಂದಿನ ರಾಶಿ ಮೀನರಾಶಿ ಮತ್ತು ತುಲಾರಾಶಿ. ಈ ರಾಶಿ ಚಕ್ರದವರಿಗೆ ಈ ಶಕ್ತಿಶಾಲಿ ಗ್ರಹಣದಿಂದ ನಿಮ್ಮ ಜೀವನದ ಬಹುತೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮನೆಯಲ್ಲಿ ಸಂತೋಷ ನೆಲೆಸುತ್ತೆ, ಶಾಂತಿಯಿಂದ ತುಂಬಿರುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ, ನಿಮ್ಮ ಹಲವಾರು ವರ್ಷಗಳ ಬಯಕೆ ಆಸೆಗಳು ಸಂಪೂರ್ಣವಾಗುತ್ತೆ. ನೀವು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ಲಾಭವನ್ನು ಗಳಿಸಿಕೊಳ್ತೀರಾ. ಈ ಒಂದು ಸೂರ್ಯಗ್ರಹಣದಿಂದ ಯಾರ ಜೀವನದಲ್ಲಿ ಕಷ್ಟಗಳಿರುತ್ತೋ ಅಂಥವರ ಕಷ್ಟಗಳು ಪರಿಹಾರವಾಗುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ರಾಶಿ ಚಕ್ರದವರಿಗೆ ಹೊಸ ಅವಕಾಶಗಳು ಬರುತ್ತೆ. ಪರಿಶ್ರಮ ತಕ್ಕಂಥ ಪ್ರತಿಫಲ ಸಿಗುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ, ಲಾಭವನ್ನು ಗಳಿಸಿಕೊಳ್ತೀರಾ. ಆರೋಗ್ಯ ದೃಷ್ಟಿಯಿಂದ ನಿಯಮಿತ ಜೀವನ ಶೈಲಿ, ಸಮತೋಲನ ಆಹಾರ, ಸಾಕಷ್ಟು ವಿಶ್ರಾಂತಿ ಪಡೆದುಕೊಳ್ಳೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರ. ಮುಂದಿನ ರಾಶಿ ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿ. ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿಶಾಲಿಯಿಂದ ನಿಮ್ಮ ಪ್ರಗತಿಯನ್ನು ಸಾಧಿಸಲು ಅನುಕೂಲಕರವಾದ ಸಮಯವಾಗಿರುತ್ತೆ. ವಿವಾಹದಲ್ಲಿ ಸರಿಯಾದ ಯೋಚನೆ ಬರುತ್ತದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಈ ಸಮಯ ಸೂಕ್ತವಾಗಿದೆ. ಜ್ಯೋತಿಷದ ಪ್ರಕಾರ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಆದರೆ ಜೀವನದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಈ ರಾಶಿ ಚಕ್ರದವರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಸೂರ್ಯದೇವನ ಆಶೀರ್ವಾದ ಕೈ ಹಿಡಿಯುತ್ತೆ. ಮಹಾಶಿವನ ಅನುಗ್ರಹದಿಂದ ಐಶ್ವರ್ಯ ಮತ್ತು ಅಭಿವೃದ್ಧಿ. ಶುಕ್ರ ಗ್ರಹ ಆದ್ದರಿಂದ ಸೌಂದರ್ಯ, ಸಮತೋಲನ, ಆಸ್ತಿ ಅಥವಾ ಯಾವುದೇ ರೀತಿಯ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತದೆ. ಜ್ಯೋತಿಷದ ಪ್ರಕಾರ ಈ ಶಕ್ತಿಶಾಲಿ ಗ್ರಹಣದ ಸಮಯದಲ್ಲಿ ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಅವಕಾಶ ಹೆಚ್ಚಾಗ್ತಾ ಹೋಗುತ್ತೆ. ಉದ್ಯೋಗ ಇರ್ತಕ್ಕಂಥವ್ರಿಗೆ ಹಿರಿಯರ ಬೆಂಬಲ ಸಿಗುತ್ತೆ. ಹೊಸ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮೆಚ್ಚುಗೆ ವ್ಯಕ್ತವಾಗಬಹುದು. ಉದ್ಯೋಗ ಬದಲಾವಣೆಗಾಗಿ ಅವಕಾಶವನ್ನು ಹುಡುಕ್ತಾ ಇರುವಂಥವ್ರಿಗೆ ಈ ಸಮಯ ಸೂಕ್ತವಾಗಿರುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಜ್ಯೋತಿಷದ ಪ್ರಕಾರ ಈ ರಾಶಿಯವರಿಗೆ ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಎಲ್ಲ ರೀತಿಯ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂಥ 8 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಅದೇ ರೀತಿ ಈ ದಿನ ಮಾಡಬೇಕಾಗಿರುವ ಪರಿಹಾರ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ಆದಿತ್ಯ ಹೃದಯ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಮನಸ್ಸಿನ ಇರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಹೆಚ್ಚಿನ ಒಂದು ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸರ್ವೂ ಕೂಡ ಸನ್ಮಂಗಳವನ್ನು ಉಂಟು ಮಾಡುವಂತಹ ಸಮಯ ಇದಾಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.